ನೋಡಿ, ತುಲಾ ರಾಶಿಗೆ ಶನೈಶ್ಚರನ ಸ್ನೇಹಿತ ಆಗ್ತಾರೆ. ಶುಕ್ರನ ನಕ್ಷತ್ರದಲ್ಲೇ ಜಯಂತಿ ಬಂದಿದೆ, ಭರಣಿ ನಕ್ಷತ್ರದಲ್ಲಿ. ನಂತರ ಬುಧನ ನಕ್ಷತ್ರದಲ್ಲಿ ಸಂಚಾರ, ಬುಧ ಭಾಗ್ಯಾದೀಪ ಆಗ್ತಾನೆ. ಹಾಗಾಗಿ ಜೊತೆಗೆ ಜೂನ್ 1ನೇ ತಾರೀಕಿಂದ 2ನೇ ತಾರೀಕಿಂದ ಗುರುವಿನ ದೃಷ್ಟಿ ಶನೈಶ್ಚರನ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಸಂಚಾರ, ಕರ್ಮಸ್ಥಾನದಿಂದ ನಿಮಗೆ ಯಾವಾಗ ಶನೈಶ್ಚರನ ಮೇಲೆ ದೃಷ್ಟಿ ಬೀಳುತ್ತೋ ಆಗ ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಿ, 9ನೇ ಮನೆ 6ನೇ ಮನೆ ಕನೆಕ್ಟ್ ಆಗ್ತಿದೆ. ಸೊ ವೃತ್ತಿ ಜೀವನದಲ್ಲಿ ಅನುಕೂಲ. ಏನೇನು ಅನಾರೋಗ್ಯದಲ್ಲಿ ತೊಂದರೆ ಇದ್ರೆ ಆ ಅನಾರೋಗ್ಯನ ನಿವಾರಣೆ ಆಗೋಕೆ ಒಳ್ಳೆ ಅವಕಾಶ. ಸೊ ಹಾಗಾಗಿ ಏನಾದರೂ ಒಂದು ಅನಾರೋಗ್ಯ ಕಾಡ್ತಾ ಇದ್ರೆ, ನಿಮಗೆ ಒತ್ತಡಗಳೇನಾದರೂ ಇದ್ರೆ, ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತೆ ಇದ್ರೆ, ಯಾಕಂದ್ರೆ ಬುಧನ ನಕ್ಷತ್ರದ ಸಂಚಾರ, ಹಾಗಾಗಿ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳಕ್ಕೆ ಈ ಮೇ 16 ಒಳ್ಳೆ ದಿನ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಬಾಗನ ಕೊಡೋದು, ಹೆಣ್ಣು ಮಕ್ಕಳಿಗೆ ಅಲಂಕಾರಿಕ ವಸ್ತು ಕೊಡೋದು, ಜೊತೆಗೆ ಶನೈಶ್ಚರನ ಆರಾಧನೆ ಮಾಡೋದು. ಈಗ ನೋಡಿ, ಶನಿವಾರ ಶನೈಶ್ಚರನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅಲ್ಲಿ ನೀವು ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಅಥವಾ ಶನೈಶ್ಚರನ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಲಾಭಗಳನ್ನು ಹೆಚ್ಚಿಸ್ಬೋದು.